ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವ್ದಾದ್ರು APK ಫೈಲ್ಸ್ಗಳನ್ನ ಅಥವಾ ಯಾವ್ದಾದ್ರು ಆ್ಯಪ್ಗಳನ್ನ ನಾವು ಗೂಗಲ್ ಡ್ರೈವ್ ನಲ್ಲಿ ಆಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಯಾವುದೇ ಫೈಲ್ಸ್ ನಾವು ಗೂಗಲ್ ಡ್ರೈವ್ಗೆ ಆಡ್ ಮಾಡ್ಕೋಬಹುದು. ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಆಡಿಯೋ ಇರ್ಬೋದು. ಯಾವುದೇ ಫೈಲ್ಸ್ಗಳನ್ನ ನೀವು ಯಾವ್ದಾದ್ರು PDF ಕೂಡ ಆಡ್ ಮಾಡ್ಕೋಬಹುದು. ಹಾಗೆ ಯಾವ್ದಾದ್ರು ಆ್ಯಪ್ ಇದ್ರೂ ಕೂಡ ನೀವು ಒಂದು ಡ್ರೈವ್ ನಲ್ಲಿ ಗೂಗಲ್ ಡ್ರೈವ್ ನಲ್ಲಿ ಈಸಿಯಾಗಿ ಆಡ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಅದಕ್ಕಾಗಿ ನಮಗೆ ಒಂದು ಆ್ಯಪ್ ಬೇಕಾಗುತ್ತೆ. ಅಂದರೆ ಎಲ್ಲರ ಫೋನಲ್ಲಿ ಕಾಮನ್ ಆಗಿ ಇರುತ್ತೆ ಗೂಗಲ್ ಫೋಟೋಸ್ ಆ್ಯಪ್, ಗೂಗಲ್ ಫೈಲ್ಸ್ ಆ್ಯಪ್ ಇಲ್ಲಿದೆ ನೋಡಿ. ಇನ್ ಕೇಸ್ ನಿಮ್ಮ ಫೋನಲ್ಲಿ ಈ ರೀತಿ ಗೂಗಲ್ ಫೈಲ್ಸ್ ಆ್ಯಪ್ ನೋಡೋದಕ್ಕೆ ಸಿಗದೆ ಹೋದರೆ ನೀವು ಪ್ಲೇಸ್ಟೋರ್ನಿಂದ ಗೂಗಲ್ ಫೈಲ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲಿದೆ ನೋಡಿ, ಈ ರೀತಿ ಸೇಮ್ ಟು ಸೇಮ್ ಇರುತ್ತೆ. ಆ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ನಾವು ಗೂಗಲ್ ಡ್ರೈವ್ಗೆ ನಾವು ಯಾವುದೇ ಸಿಸ್ಟಮ್ ಆ್ಯಪ್ ಇರ್ಬೋದು ಅಥವಾ ಇನ್ಸ್ಟಾಲ್ ಮಾಡಿರುವಂಥ ಯಾವುದೇ ಆ್ಯಪ್ನ ನಾವು ಆ್ಯಡ್ ಮಾಡ್ಕೋಬಹುದು. ಈ ಒಂದು ಆ್ಯಪ್ನ ನಾನು ಮೊದಲು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಇಂಟರ್ಫೇಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಎಲ್ಲ ಆ್ಯಪ್ಗಳು, ಆಡಿಯೋ ಎಲ್ಲ ಸಪ್ರೇಟ್ ಆಗಿರುತ್ತೆ. ಇಲ್ಲಿ ಆ್ಯಪ್ಸ್ ಅನ್ನುವಂಥ ಒಂದು ಆಪ್ಷನ್ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ್ಯಪ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇನ್ಸ್ಟಾಲ್ಡ್ ಆ್ಯಪು, ಸಿಸ್ಟಮ್ ಆ್ಯಪು, ನಾವು ಇನ್ಸ್ಟಾಲ್ ಮಾಡಿದಿರೋ ಆ್ಯಪ್ ಎಲ್ಲವೂ ಕೂಡ ಸಪ್ರೇಟ್ ಆಗಿ ಇಲ್ಲಿ ಅರೇಂಜ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿಸ್ಟಮ್ ಆ್ಯಪ್ಗಳು ಇಲ್ಲಿರುತ್ತೆ. ಇಲ್ಲಿ ಆ್ಯಪ್ APK ಫೈಲ್ಸ್ ಅಂದರೆ ಇಲ್ಲಿ ನಾವು ಇನ್ಸ್ಟಾಲ್ ಮಾಡೇ ಇಲ್ಲ, ನಮ್ಮ ಫೋನಲ್ಲಿ ಇದೆ ಅಂತ ಇರ್ತಾವಲ್ಲ ಅಂಥವು ಅಲ್ಲಿರುತ್ತೆ. ನಂತರದಲ್ಲಿ ಇಲ್ಲಿ ಇನ್ಸ್ಟಾಲ್ ಮಾಡಿರೋಂಥ ಆ್ಯಪ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿರೋಂಥ ಆ್ಯಪ್ನೇ ನಾವು ಡ್ರೈವ್ಗೆ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಯಾವುದಾದ್ರೂ ಒಂದು ಆ್ಯಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಏಂಜಲ್ ಒಂದು ಆ್ಯಪ್ನ ನಾನು ಡ್ರೈವ್ಗೆ ಆ್ಯಡ್ ಮಾಡಬೇಕು ಅಂದರೆ ಅದ್ರ ಮುಂದೆ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವ ಆ್ಯಪ್ನ ನಾವು ಆ್ಯಡ್ ಮಾಡ್ತಾ ಇರ್ತೀವಿ ಅದರ ಮುಂದೆ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶೇರ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಶೇರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಡ್ರೈವ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಹಲವಾರು ವಿಧಾನದಲ್ಲಿ ನಾವು ಆ ಆ್ಯಪ್ನ ಶೇರ್ ಮಾಡ್ಕೋಬೋದು. ಇಲ್ಲಿ ಡ್ರೈವ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ನಾವು ಯಾವ ಇಮೇಲ್ ಐ ಡಿಗೆ ಒಂದು ಡ್ರೈವ್ಗೆ ಆ್ಯಡ್ ಮಾಡ್ತಾ ಇದೀವಿ ಆ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಏಂಜಲ್ ಒನ್ APK ಫೈಲ್ ಅನ್ನೋದು ರೆಡಿಯಾಗಿ ಬಂದಿದೆ. ಇಲ್ಲಿ ಸೇವ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣ ನಮ್ಮ ಫೈಲ್ ಅನ್ನೋದು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಆಗುತ್ತೆ. ನೀವು ಯಾವುದೇ APK ಫೈಲ್ಸ್ ಅಥವಾ ಯಾವುದೇ ಆ್ಯಪ್ಗಳನ್ನ ಗೂಗಲ್ ಡ್ರೈವ್ಗೆ ಈಸಿಯಾಗಿ ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.